ಹರಿ ಓಂ ವೆಲ್ಕಮ್ ಬ್ಯಾಕ್ ಟು ಹನಿಧ್ವನಿ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನನ್ನ ಈವ್ನಿಂಗ್ ವರ್ಕ್ ಸ್ಟಾರ್ಟ್ ಆಗೋದು 4:30 ಅರೌಂಡ್ 5 o'clock ಶುರು ಆಗುತ್ತೆ. ಬಟ್ಟೆ ಎಲ್ಲ ಫೋಲ್ಡ್ ಮಾಡಿಟ್ಬಿಟ್ಟು ಕಸ ಎಲ್ಲ ಗುಡಿಸಿ ಬಾಗಿಲು ನೀರು ಹಾಕಿ ಹೂವಿಟ್ಟು ಫಿಶ್ ಬೌಲನ್ನು ಕ್ಲೀನ್ ಮಾಡ್ಕೊಳ್ತೀನಿ. ಫಿಶ್ ಬೌಲ್ ಮಧ್ಯಾಹ್ನ ಕೂಡ ಕ್ಲೀನ್ ಮಾಡ್ಕೋಬೋದು, ಬಟ್ ಧ್ವನಿಗೆ ಫಿಶ್ ಬೌಲ್ ನೋಡೋದಕ್ಕೆ ಇಷ್ಟ. ಬೌಲ್ ಕ್ಲೀನ್ ಮಾಡೋದು ಅದೆಲ್ಲದನ್ನು ಕೂಡ ಅವಳಿಗೂ ಕಲಿತಂಗೆ ಆಗುತ್ತೆ. ಹಾಗೆ ನೋಡಿದ್ರೆ ಅವಳಿಗೆ ಖುಷಿ ಕೂಡ ಪಡ್ತಾಳೆ. ಅದಕ್ಕೋಸ್ಕರ ಅವಳ ಎದುರುಗಡೆನೆ ಎವ್ರಿ ಡೇ ನಾನು ಫಿಶ್ ಬೌಲ್ ಕ್ಲೀನ್ ಮಾಡ್ತೀನಿ. ಎವ್ರಿ ಡೇ ನಾನು ಫಿಶ್ ಬೌಲಲ್ಲಿ ವಾಟರ್ ಚೇಂಜ್ ಮಾಡ್ತೀನಿ. ಹಾಗೆ ಫೀಡ್ ಮಾಡೋದು ಅಂದರೆ ಫಿಶ್ ಫುಡ್ ಹಾಕೋದು. ಫಿಶ್ಗೆ ಫುಡ್ ಮಾತ್ರ ದಿನಕ್ಕೆ 1 ಬಾರಿ ಮಾತ್ರ ಹಾಕಬೇಕು. ಅದು ಕಾಳು ಥರ ಚಿಕ್ಕದು ಕೊಟ್ಟಿರ್ತಾರೆ ಫಿಶ್ ಫುಡ್ಡು. ಅದನ್ನು ನಾನು ಒಂದು 10ರಿಂದ 15 ಕಾಳಷ್ಟು ಅಷ್ಟೇ ಹಾಕ್ತೀನಿ. ದಿನಕ್ಕೆ 1 ಟೈಮ್ ಮಾತ್ರ ಹಾಕ್ತೀನಿ. ನೀರು ಎವ್ರಿಡೇ ಚೇಂಜ್ ಮಾಡೋದ್ರಿಂದ, ಹಾಗೆ ಫಿಶ್ ಫುಡ್ ದಿನಕ್ಕೆ 1 ಬಾರಿ ಮಾತ್ರ ಕಮ್ಮಿ ಹಾಕೋದ್ರಿಂದ ಫಿಶ್ ಹೆಲ್ದಿಯಾಗಿ ಇರ್ತವೆ ಅಂತ ಕೂಡ ಹೇಳ್ಬೋದು. ಅವರು ತೊಗೊಬಂದಾಗ ನಾನು ಶಾಪಲ್ಲಿ ಏನು ಹೇಳಿದ್ರು ಅದೇ ಥರನೇ ಮೇಂಟೈನ್ ಮಾಡ್ತಾ ಇದ್ದೀನಿ. ಹಾಗೆ ನಾವು ಫ್ರೆಶ್ ಅಪ್ ಆಗಿ ತರಕಾರಿ ಅಂಗಡಿಗೆ ಹೋಗಿ ತರಕಾರಿ ತೊಗೊಬಂದು ದೇವ್ರ ದೀಪ ಹಚ್ಚಿ ಮೊದಲಿಗೆ ಹಾಲು ಕಾಯಿಸ್ಕೊಳ್ತೀನಿ. ಈವ್ನಿಂಗ್ ಆಗಲಿ ಮಾರ್ನಿಂಗ್ ಆಗಲಿ ಮೊದಲಿಗೆ ನಾನು ಹಾಲು ಕಾಯಿಸೋದ್ರಿಂದ ಎಲ್ಲ ಸ್ಟಾರ್ಟ್ ಮಾಡ್ತೀನಿ ಅಡುಗೆ. ಹಾಲು ಕಾಯಿಸ್ಕೊಂಡು ನನಗೋಸ್ಕರ ಟೀ ಮಾಡ್ಕೊಳ್ತೀನಿ, ಬೆಲ್ಲದ ಟೀ. ಹಾಗೆ ಒಂದು 1/2 ಅವರಿಂದ 3/4 ಅವರ್ ಧ್ವನಿದು ಸ್ಟಡಿ ಟೈಮ್ ಇರುತ್ತೆ. ಅವಳಿಗೆ ಡ್ರಾಯಿಂಗ್ಸ್ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇದೆ. ಅವಳೇನೇನು ಅನಿಮಲ್ಸು ಹೇಳ್ತಾಳೋ ಅದೆಲ್ಲದನ್ನು ಬರ್ಕೊಡ್ತೀನಿ ನನಗೆ ಬಂದಿರೋ ಥರ. ಅಷ್ಟು ಎಕ್ಸಾಕ್ಟ್ ಚೆನ್ನಾಗಿ ಬರಲ್ಲ, ಅವ್ರ ಅಪ್ಪಾಜಿ ಚೆನ್ನಾಗಿ ಬರೀತಾರೆ ಡ್ರಾಯಿಂಗು, ನನಗೆ ಅಷ್ಟು ಬರಲ್ಲ. ಸ್ವಲ್ಪ ಆ ಥರ ಟ್ರೈ ಮಾಡ್ಕೊಡ್ತೀನಿ. ಅವಳು ಕೂಡ ಬರೀತಾಳೆ ಅವಳಿಗೆ ಬಂದಿದ್ದೆಲ್ಲ. ಹಾಗೆ ಸ್ವಲ್ಪ ಹೊತ್ತು ಬುಕ್ಸಲ್ಲಿ ಓದ್ಕೊಳ್ತಾಳೆ. ಅವಳಿಗೆ ಕೊಟ್ಟರೆ ಓದ್ಕೊಳ್ತಾಳೆ ಅವಳೊಬ್ಬಳೆ. ನೆಕ್ಸ್ಟ್ ನಾನು ಡಿನ್ನರ್ಗೆ ಇವತ್ತು ಬದನೆಕಾಯಿದ್ದು ಚಟ್ನಿ ಮಾಡೋಣ ಅಂತೇಳಿ ಬದನೆಕಾಯನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಹಸಿಮೆಣಸಿಕಾಯಿ ಬೆಳ್ಳುಳ್ಳಿ ಕೂಡ ಫ್ರೈ ಮಾಡ್ಕೊಳ್ತೀನಿ. ಆಯಿಲ್ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಚಳಿಗೆ ಬದನೆಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಈ ಚಪ್ಪರದ ಅವರೆಕಾಯಿ ಅಥವಾ ಚಿಗಡಿಕಾಯಿ ಅಂತ ಹೇಳ್ತಾರೆ, ಅದ್ರದ್ದು ಪಲ್ಯ ಮಾಡೋಣ ಅಂತೇಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನು ಇದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತೀನಿ ಆಯಿಲ್ ಹಾಕ್ಕೊಂಡು. ಇದು ಎಳೆದು ತೊಗೊಂಡಿದ್ದೀನಿ ನಾನು. ಇದರಲ್ಲಿ 2-3 ಟೈಪ್ಸ್ ಬರುತ್ತೆ ಚಪ್ಪರದ ಅವರೆಕಾಯಲ್ಲಿ. ದಪ್ಪ ಕಾಳು ಜಾಸ್ತಿ ಇರೋದು ಕೂಡ ಬರುತ್ತೆ, ತೆಳ್ಳಗೆ ಚಿಕ್ಕದಾಗಿ ಎಳೆದು ಕೂಡ ಬರುತ್ತೆ. ಅದನ್ನು ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಬದನೆಕಾಯಿ ಚಟ್ನಿಗೆ ಸ್ವಲ್ಪ ಉಪ್ಪು, ಜೀರಿಗೆ, ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಹಾಗೆ ಡ್ರೈ ರುಬ್ಕೊಳ್ತಾ ಇದ್ದೀನಿ. ಈಗ ಟೇಸ್ಟಿಯಾಗಿರುವಂಥ ಬದನೆಕಾಯಿ ಚಟ್ನಿ ರೆಡಿ ಆಗಿದೆ. ನನಗೆ ಇನ್ನೂ ಮೈಲ್ಡ್ ಫೀವರ್ ಇತ್ತು. ಈವ್ನಿಂಗ್ ಕೂಡ ಅಡುಗೆ ಶುರು ಮಾಡಿದೆ, ಆವಾಗ ಮೈಲ್ಡ್ ಫೀವರ್ ಥರ ಸ್ಟಾರ್ಟ್ ಆಯಿತು. ಅಡುಗೆ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, ಬಟ್ ಏನು ಮಾಡೋದು, ಮಾಡದೇ ಇದ್ದರೆ ಆಗೋದಿಲ್ವಲ್ಲ. ಸೊ ಹಾಗೇ ಒಂದು ಟ್ಯಾಬ್ಲೆಟ್ ತೊಗೊಂಡು ಫಸ್ಟು ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ. ಈಗ ಇದು ಅವರೆಕಾಯಿ ಚೆನ್ನಾಗಿ ಫ್ರೈ ಆಗಿದೆ. ಅದಾದಮೇಲೆ ಅದನ್ನು ಸಪ್ರೇಟ್ ತೊಗೊಂಡು ಅದೇ ಪ್ಯಾನಲ್ಲಿ ನಾನು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಆಯಿಲು, ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಈರುಳ್ಳಿ, ಕರಿಬೇವು ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡಿಕೊಂಡು, ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಲೈಟಾಗಿ ಫ್ರೈ ಆದಮೇಲೆ ಟೊಮೊಟೊ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೊಟೊ ಇಲ್ಲದೇ ಹಾಗೆ ಕೂಡ ಮಾಡ್ಬೋದು, ಬಟ್ ನಮಗೆ ಹುಳಿ ಬೇಕೇ ಬೇಕು ಅನಿಸುತ್ತೆ. ಹುಳಿ ಇಲ್ಲದೆ ಇರೋದರ ಯಾವುದಾದ್ರೂ ಪಲ್ಯ ಅಷ್ಟು ಟೇಸ್ಟ್ ಅನಿಸಲ್ಲ. ಹಾಗೆ ಅಡುಗೆ ಕೂಡ ಆಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ 1/4 kg ಅವರೆಕಾಯಿದ್ದು ಮಾಡ್ತಾ ಇರೋದು. ಈಗ ನಾನು ಫ್ರೈ ಮಾಡ್ಕೊಂಡಿರೋಂಥ ಅವರೆಕಾಯಿನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು ಲೈಟಾಗಿ 1 ನಿಮಿಷ ಆಯಿಲಲ್ಲಿ ಫ್ರೈ ಮಾಡಿಕೊಂಡು, ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು 5 ನಿಮಿಷ ಬೇಯಿಸ್ಕೊಳ್ತೀನಿ. ಯಾವುದೇ ತರಕಾರಿ ಆಗಲಿ ಚೆನ್ನಾಗಿ ಬೆಂದ್ರೇ ಟೇಸ್ಟು, ಅದಕ್ಕೆ ಸ್ವಲ್ಪ ಲೈಟಾಗಿ ಬೇಯಿಸ್ಕೊಳ್ತೀನಿ. ಆಮೇಲೆ ಪಲ್ಯಗಳಿಗೆ ಇದಿಲ್ದೇ ಟೇಸ್ಟು ಕಂಪ್ಲೀಟ್ ಆಗಲ್ಲ ಅನಿಸುತ್ತೆ. ಅದಕ್ಕೆ ಶೇಂಗಾ ಮತ್ತು ಹುಚ್ಚೆಳ್ಳು ಪುಡಿಯನ್ನು ಮಾಡ್ಕೊಳ್ತೀನಿ ಫ್ರೈ ಮಾಡಿಕೊಂಡು. ಆಮೇಲೆ ಖಾರದ ಪುಡಿ, ಉಪ್ಪು, ಧನಿಯಾ ಪುಡಿ, ಹಾಗೆ ಪುಡಿ ಮಾಡ್ಕೊಂಡಿರೋವಂಥ ಶೇಂಗಾ ಮತ್ತು ಹುಚ್ಚೆಳ್ಳು ಪುಡಿದು ಪೌಡರನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಫೈನಲಿ ತುಂಬ ಟೇಸ್ಟಿಯಾಗಿರುವಂಥ ಚಿಗಡಿಕಾಯಿ ಪಲ್ಯ ರೆಡಿಯಾಗಿದೆ. ಚಪಾತಿ ಹೊಸಿಯುವಾಗ ಧ್ವನಿ ಯಾವಾಗಲೂ ಕೂಡ ಹಠ ಮಾಡ್ತಾಳೆ. ಅವಳಿಗೆ ಯಾವಾಗಲೂ ಪಾಮು ಮಾಡಿಕೊಡು ಅಂತ ಹೇಳ್ತಾಳೆ. ಅದೇ ಥರನೇ ನಾನು ಮಾಡಿಕೊಡ್ತೀನಿ. ಈಗ ನಾನು ಚಪಾತಿ ಹೊಸಿಬೇಕು ಅಂತ ಹಠ ಮಾಡಿ ಅವಳೇ ಹೊಸಿತಾ ಇದ್ದಾಳೆ.
ಧ್ವನಿ ತುಂಬ ಸರಿ ಚಪಾತಿ ಲಟ್ಸುವಾಗ ನಾನು ಲಟ್ಸ್ತೀನಿ ಅಂತ ಬಂದು ಲಟ್ಸಿದ್ದಾಳೆ. ಬಟ್ ಇದು ಫಸ್ಟ್ ಟೈಮ್ ಅವಳು ಕಂಪ್ಲೀಟಾಗಿ ಚಪಾತಿ ಹೊಸ್ತಿರೋದು ಅಂತ ಅಂದರೆ. ಚಪಾತಿ ಎಲ್ಲ ಹೊಸ್ಕೊಂಡಾದ್ಮೇಲೆ ಚಪಾತಿ ಬೇಯಿಸ್ಕೊಂಡು ಧ್ವನಿ ಮಾಡಿದ ಚಪಾತಿ ಸ್ಪೆಷಲಾಗಿ ಅವ್ರ ಅಪ್ಪಾಜಿ ಕೊಡೋಣ ಅಂತ ಎತ್ತಿಟ್ಟಿದ್ದೆ. ಅವ್ರ ಅಪ್ಪಾಜಿ ಖುಷಿ ಪಡ್ತಾರೆ ಅಂತ. ಅದಾದಮೇಲೆ ಆ್ಯಸ್ ಯೂಶ್ವಲ್ ಕಿಚನ್ ಕ್ಲೀನಿಂಗು, ಪಾತ್ರೆ ಎಲ್ಲ ತೊಳ್ಕೊಂಡು, ಅಡುಗೆ ಆಗಿದ ತಕ್ಷಣ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಕಿಚನ್ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ. ಆಮೇಲೆ ಅವ್ರು ಬಂದಾಗ ಒಟ್ಟಿಗೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗುತ್ತೆ ಅಂತ. ಇಲ್ಲ ಅಂತಂದರೆ ನಾನು ಅವ್ರು ಬಂದಮೇಲೆ ಊಟ ಎಲ್ಲ ಆದಮೇಲೆ ಸಮ್ಟೈಮ್ಸ್ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಳ್ತೀನಿ. ಬಟ್ ಅದಾದಮೇಲೆ ಅವ್ರು ಬರೋದೇ ಲೇಟ್ ಆಗುತ್ತೆ. ಆವಾಗ ನಾನು ಊಟ ಮಾಡಿ ಕ್ಲೀನ್ ಮಾಡ್ತಾ ಕೂತ್ಕೊಂಡು ಅಷ್ಟೊತ್ತಿಗೆ ಟೈಮ್ ಆಗೋಗ್ಬಿಡುತ್ತೆ. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವ್ರು ಬರೋ ಅಷ್ಟರೊಳಗಡೆ ಅಡುಗೆ, ಕಿಚನ್ ಕ್ಲೀನಿಂಗು ಎಲ್ಲ ಮುಗಿಸ್ಕೊಂಡು ಅವ್ರು ಬಂದಮೇಲೆ ಒಟ್ಟಿಗೆ ಕೂತ್ಕೊಂಡು ಒಂದು ಅರ್ಧ ಗಂಟೆನೂ ಸಿಗಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಸ್ವಲ್ಪ ಹೊತ್ತು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಮಗಳ ಜೊತೆ, ನಮ್ಮ ಮನೆಯವ್ರ ಜೊತೆ ಆಮೇಲೆ ಮಲ್ಕೊಳ್ತೀವಿ. ಈಗ ಕಿಚನ್ ಎಲ್ಲ ಕ್ಲೀನಿಂಗ್ ಆಯಿತು. ನಮ್ಮ ಮನೆಯವರು ಬರೋದು ಲೇಟ್ ಆಗುತ್ತೆ, 10 ಆಗುತ್ತೆ, ನೀವು ಊಟ ಮಾಡಿ ಅಂತ ಹೇಳಿದರು. ನಾನು ನನ್ನ ಮಗಳು ಒಟ್ಟಿಗೆ ಊಟ ಮಾಡಿದ್ವಿ. ಪಲ್ಯ ಮಾತ್ರ ತುಂಬ ಟೇಸ್ಟಿಯಾಗಿತ್ತು. ನೀವು ಇಂಟ್ರೆಸ್ಟ್ ಇದ್ದರೆ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡ್ಬೋದು. 100% ಇಷ್ಟಪಟ್ಟು ತಿಂತಾರೆ ನಿಮ್ಮ ಮನೇಲೆಲ್ಲ. ಊಟ ಮುಗಿಸಿ ಧ್ವನಿಗೆ ಹಾಲು ಕೊಟ್ಟು ಅವಳ ಡ್ರೆಸ್ ಎಲ್ಲ ಚೇಂಜ್ ಮಾಡಿದೆ, ಗಲೀಜು ಮಾಡ್ಕೊಂಡಿದ್ಲು ಅಂತೇಳಿ. ಅಷ್ಟರಲ್ಲಿ ಅವ್ರ ಪಪ್ಪ ಬಂದರು. ಅದೆಷ್ಟು ಖುಷಿ ಪಡ್ತಾಳೆ ಅಂದರೆ ಅವ್ರ ಅಪ್ಪಾಜಿ ಬಂದ ತಕ್ಷಣ. ಆಲ್ಮೋಸ್ಟ್ ಎಲ್ಲ ಮಕ್ಕಳು ಅಷ್ಟೇ, ಅವ್ರ ಅಪ್ಪನ ಇಡೀ ದಿನ ಮಿಸ್ ಮಾಡ್ಕೊಂಡಿರ್ತಾರೆ. ಬಂದ ತಕ್ಷಣ ಫುಲ್ಲು ಖುಷಿಯಾಗಿ ಹ್ಯಾಪಿಯಾಗಿ ಅವ್ರ ಅಪ್ಪನ ಜೊತೆ ಆಟ ಆಡ್ತಾ ಇರ್ತಾರೆ. ಊಟ ಮಾಡಿ ಅವ್ರ ಅಪ್ಪಾಜಿ ಜೊತೆ ಸ್ವಲ್ಪ ಆಟ ಆಡಿ 11 ಮಲ್ಕೊಂಡಾಯ್ತು. ಇದು ನನ್ನ ಈವ್ನಿಂಗ್ ವ್ಲಾಗ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.